ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕಿಚ್ಚನ ಪಂಚಾಯಿತಿಯಲ್ಲಿ ಮೋಕ್ಷಿತಾ, ಐಶ್ವರ್ಯ, ಶಿಶಿರ್ ಅವರು ಮಾಡಿದಂಥ ಅಂದರೆ ನಾಮಿನೇಷನ್ನಲ್ಲಿ ಟಾರ್ಗೆಟ್ ಮಾಡಿದಂಥ ವಿಷಯವನ್ನು ಹೊರತಂದರು. ಇನ್ನು ಶಿಶಿರ್ ಅವರ ಹುಟ್ಟುಹಬ್ಬವನ್ನು ಕೂಡ ಆಚರಿಸಿದ್ರು. ಹನುಮಂತು ಮತ್ತು ತ್ರಿವಿಕ್ರಮ್ ಇಬ್ಬರೂ ಕೂಡ ಸೇವ್ ಮಾಡಿದ್ರು ಅಂತಲೇ ಹೇಳ್ಬೋದು. ಕೊನೆಯದಾಗಿ ರಜತ್ ಮತ್ತು ಧನ್ರಾಜ್ ಅವರ ವಿಚಾರದಲ್ಲಿ ಧನ್ರಾಜ್ ಮಾಡದೇ ಇರೋ ತಪ್ಪಿಗೆ ಕ್ಷಮೆ ಕೇಳಿದ್ರು ಅಂತ ಅನ್ನಿಸ್ತು. ಇದು ನಿಜವಾಗ್ಲೂ ಬೇಸರದ ಸಂಗತಿ ಅನ್ನೋ ಥರನೇ ಕಾಣಿಸ್ತಾ ಇತ್ತು. ಇಲ್ಲಿ ರಜತ್ಗೆ ತುಂಬಾ ಸಪೋರ್ಟ್ ಇದೆ ಅನ್ನೋ ಥರ ಕಾಣಿಸ್ತಿತ್ತು. ಇನ್ನು ಸೂಪರ್ ಸಂಡೇ ವಿತ್ ಬಾದ್ಶಾ ಕಾರ್ಯಕ್ರಮದಲ್ಲಿ ಒಂದು ಎಲಿಮಿನೇಷನ್ ಕೂಡ ಮಾಡಲಾಗುತ್ತೆ. ಆದರೆ ಯಾರು ಊಹಿಸದ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಇಲ್ಲಿ ಡಬಲ್ ಎಲಿಮಿನೇಷನ್ ಆಗಿದೆ ಅನ್ನೋ ಸಾಧ್ಯತೆಯೂ ಕೂಡ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಹೌದು, ಇವತ್ತಿನ ಸಂಚಿಕೆಯಲ್ಲಿ ಭವ್ಯ, ಮೋಕ್ಷಿತಾ ಅವರು ಮೊದಲನೇದಾಗಿ ಸೇವ್ ಆಗ್ತಾರೆ. ಇನ್ನು ರಜತ್ ಮತ್ತು ಧನ್ರಾಜ್ ಕೂಡ ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಬಾಟಮಲ್ಲಿ ಚೈತ್ರ ಹಾಗೂ ಶಿಶಿರ್ ಅವರು ಉಳ್ಕೊಂಡಿದ್ದಾರೆ. ಆದರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಮಿನೇಟ್ ಆಗಿದ್ದಂಥ ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೌದು, ಟಾರ್ಗೆಟ್ ನಾಮಿನೇಷನ್ ಮಾಡಿ ತಾವೇ ಈಗ ಆ ನಾಮಿನೇಷನಲ್ಲಿ ಸಿಲುಕಿ ಬಿಗ್ ಬಾಸ್ ಮನೆಯಿಂದ ಶಿಶಿರ್ ಅವರು ಆಚೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಮನೆಯ ಕ್ಯಾಪ್ಟನ್ ಆಗಿರುವಂತಹ ಗೋಲ್ಡ್ ಸುರೇಶ್ ಅವರು ಹೆಲ್ತ್ ಇಶ್ಯೂಯಿಂದಾಗಿ ಬಿಗ್ ಬಾಸ್ನ ಕ್ವಿಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೌದು, ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ರೆ, ಇನ್ನು ಗೋಲ್ಡ್ ಸುರೇಶ್ ಅವರು ಸ್ವತಃ ತಾವೇ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನೆಲ್ಲ ಆಗಿದೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ನಿಜವಾಗ್ಲೂ ಶಿಶಿರ್ ಅವರು ಹೋಗ್ತಾರೆ ಅಂತ ಅನ್ಕೊಂಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಶಿಶಿರ್ ಅವರು ಇಷ್ಟು ಬೇಗ ಆಚೆ ಬರ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಆದರೂ ಕೂಡ ಇದನ್ನು ನಂಬೋದಕ್ಕಾಗ್ತಿಲ್ಲ. ಆದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಹೆಲ್ತ್ ಸಮಸ್ಯೆಯಿಂದಾಗಿ ಗೋಲ್ಡ್ ಸುರೇಶ್ ಅವರು ಕೂಡ ಬಿಗ್ ಬಾಸ್ನ ಕ್ವಿಟ್ ಮಾಡಿದ್ದಾರೆ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಎಲಿಮಿನೇಟ್ ಆಗಿ ಹೊರಹೋಗಬೇಕಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಶಿಶಿರ್ ಮತ್ತು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬಿಗ್ ಬಾಸ್ ಸೀಸನ್ ನಂತರ ವಿನ್ನರ್ ಯಾರಾಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಪಟಾಪಟ್ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.